आसेतो रातुषाराद्रेर्यो दिशो जितवान्मुहुः सत्यध्यानगुरुः पातु यतीन्द्रैरपि पूजितः. ನಿಮ್ಮ ಸಿಂಹ ಗರ್ಜನೆಯ ಕೇಳಿ ಓಡಿ ಹೋದರು ದುರ್ವಾದಿಗಳು, ನಿಮ್ಮ ವಾಕ್ಚಾತುರ್ಯವ ಕಂಡು ಬೆರಗಾಗಿ ಹೋದರು ಪಂಡಿತರು. ಅಭಿನವ ಸತ್ಯ ಧ್ಯಾನರೇ, ನಿಮ್ಮ ಮಹಿಮೆಯು ಬಲು ಅಪಾರ. 5 ದಶಕಗಳ ಕಾಲ ಸೀತಾರಾಮರ ಪೂಜಿಸಿದೆಯೋ. ಒಬ್ಬ ಮಾಧ್ವಯತಿಗೆ ಬೇಕಾದ ಮುಖ್ಯ ಲಕ್ಷಣವೆಂದರೆ ಪರಮತ್ ನಿರಾಕರಣ ಪೂರ್ವಕ ಸ್ವಮತ್ ಸ್ಥಾಪನ. ಅದರಲ್ಲಿ ಬಾಧಕ ಸದ್ಭಾವವನ್ನು, ಸಾಧಕ ಅಭಾವವನ್ನು, ಸಾಧಕ ಸದ್ಭಾವವನ್ನು ಮತ್ತು ಬಾಧಕ ಅಭಾವವನ್ನು ಸಾಧಿಸಿ ಮಧ್ವ ಮತವನ್ನು ಬೆಳೆಸಿದ ಮಹಾಚೇತನ ನಮ್ಮ ಪ್ರಾತಃಸ್ಮರಣೀಯ ಶ್ರೀ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಮಧ್ವ ಮತ ಸ್ಥಾಪನೆಗೆ ಕಂಕಣಬದ್ಧರಾಗಿ ನಿಂತು ಅನವರತ ಪ್ರತಿವಾದಿಗಳನ್ನು ಹುಡುಕಿಕೊಂಡು ಅವರಿದ್ದಲ್ಲಿಗೆ ಹೋಗಿ ಅವರನ್ನು ಸೋಲಿಸಿ ವಿಜಯ ಪತಾಕೆಯನ್ನು ಸಾಧಿಸಿದವರು ನಮ್ಮ ಶ್ರೀ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಆದ್ದರಿಂದಲೇ ಇವರನ್ನು ರಾಕ್ಷಸ ದ್ವೈತ ಪಂಡಿತ ಎಂದು ಪರಕೀಯರು ಉದ್ಗಾರ ಮಾಡಿದ್ದಾರೆ. ಕೋರ್ಲಹಳ್ಳಿ ಘರಾನಾದಿಂದ ಬಂದ ಜಯರಾಮಾಚಾರ್ಯರ ಸುಪುತ್ರರಾಗಿ ಜನಿಸಿ ತಂದೆಯಿಂದಲೇ ಪ್ರಾರಂಭಿಕ ವಿದ್ಯೆಯನ್ನು ಮತ್ತು ಶ್ರೀಮನ್ಯಾಯ ಸುಧೆಯನ್ನು ಕಲಿತು ನ್ಯಾಯಾಮೃತ ಚಂದ್ರಿಕೆಗಳನ್ನು ಶ್ರೀಧರಾಚಾರ್ಯ ತಲ್ವಾಲ್ಕರ್ ಅವರಲ್ಲಿ ಕಲಿತು ನ್ಯಾಯಶಾಸ್ತ್ರವನ್ನು ರಾಮಾಚಾರ್ಯರಲ್ಲಿ ಕಲಿತು ಸಕಲ ವಿದ್ಯಾ ಪಾರಂಗತರಾಗಿದ್ದರು. ನಂತರದಲ್ಲಿ ಶ್ರೀಮದ್ ಉತ್ತರಾದಿ ಮಠದ ದಿವಾನರಾಗಿ ಕಾರ್ಯನಿರ್ವಹಿಸಿ ತಮ್ಮ ದೈನಂದಿನ ಆಡಳಿತದೊಂದಿಗೆ ಹಲವಾರು ವಿದ್ಯಾರ್ಥಿಗಳಿಗೆ ಮತ್ತು ಸನ್ಯಾಸಿಗಳಿಗೂ ಕೂಡ ಶಾಸ್ತ್ರಪಾಠವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದರು. ಇವರು ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಸಿವಿಲ್ ಸ್ಯೂಟ್, ಸಭಾಸಾರ ಸಂಗ್ರಹ, ಗೀತಾ ಪ್ರತಿಪದಾರ್ಥ ಚಂದ್ರಿಕಾ, ಗೀತಾಸಾರ ಸಂಗ್ರಹ, ಗೀತಾ ಲೇಖನ ಮಾಲಾ, ಭಸ್ಮಧಾರಣ ನಿಷೇಧ ತಥಾ ಊರ್ಧ್ವ ಪುಂಡ್ರಧಾರಣಂ, ಸುದರ್ಶನ ಮಹಾತ್ಯಂ, ಅದ್ವೈತ ಮತ ವಿಮರ್ಶಮಾಲಾ, ಚಂದ್ರಿಕಾ ಮಂಡನಂ, ಈ ರೀತಿ ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ. ಇಷ್ಟಲ್ಲದೆ ತಮ್ಮ ವಿದ್ಯಾರ್ಥಿಗಳಿಂದ ತಾವೇ ನಿಂತು ಹಲವಾರು ಗ್ರಂಥಗಳನ್ನು ಬರೆಸಿದ್ದಾರೆ. ಅವುಗಳೆಂದರೆ ದ್ವೈತ ದರ್ಶನ, ಅದ್ವೈತ ಭ್ರಾಂತಿ ಪ್ರಕಾಶ, ಅದ್ವೈತ ಕಪೋಲಚ ಪೇಟಿಕಾ, ಸಾಂಬಗಳ ಹಸ್ತಿಕಾ, ಸಾಂಬ ಭಂಜನ, ದ್ವೈತ ವಿಜಯ ದುಂದುಬಿ ಇತ್ಯಾದಿಗಳು. ಶ್ರೀ ಸತ್ಯಧ್ಯಾನರು ಮಧ್ವ ಮತಕ್ಕೆ ನೀಡಿದ ಕಾಣಿಕೆ ಬರೀ ಗ್ರಂಥಗಳಷ್ಟೇ ಅಲ್ಲ, ನೂರಾರು ಗೃಹಸ್ಥ ಶಿಷ್ಯರನ್ನು, ಸನ್ಯಾಸಿ ಶಿಷ್ಯರನ್ನು ಮಧ್ವ ಮತಕ್ಕೆ ಸಮರ್ಪಿಸಿದ ದಿವ್ಯ ಚೇತನ ಇವರು. ಅವರಲ್ಲಿ ಪ್ರಖ್ಯಾತರಾದವರೆಂದರೆ ಶ್ರೀ ವಿದ್ಯಾಮಾನ್ಯ ತೀರ್ಥರು, ಶ್ರೀ ಲಕ್ಷ್ಮೀಶ ತೀರ್ಥರು, ಶ್ರೀ ವಿದ್ಯಾಸಿಂಧು ತೀರ್ಥರು, ಶ್ರೀ ಲಕ್ಷ್ಮೀಂದ್ರ ತೀರ್ಥರು, ಶ್ರೀ ಸತ್ಯಪ್ರಜ್ಞ ತೀರ್ಥರು, ಶ್ರೀ ಸತ್ಯಾಭಿಜ್ಞ ತೀರ್ಥರು ಇತ್ಯಾದಿ ಸನ್ಯಾಸಿ ಶಿಷ್ಯರು. ಅಷ್ಟಲ್ಲದೆ ಶ್ರೀ ಜಾಲಿಹಾಳ್ ಶ್ರೀನಿವಾಸಾಚಾರ್ಯರು, ಶ್ರೀ ಮಾಹುಲಿ ಗೋಪಾಲಾಚಾರ್ಯರು, ಶ್ರೀ ಪಾಂಡುರಂಗಿ ಜಯಾಚಾರ್ಯ, ಶ್ರೀ ವರಖೇಡಿ ನರಸಿಂಹಾಚಾರ್ಯ, ಡಾಕ್ಟರ್ BNK ಶರ್ಮಾ, ಶ್ರೀ ಚತುರ್ವೇದಿ ರಾಮಚಂದ್ರಾಚಾರ್ಯರು, ಶ್ರೀ ಯಲಮೇಲಿ ವಾಸುದೇವಾಚಾರ್ಯರು ಇತ್ಯಾದಿ ಗೃಹಸ್ಥ ಶಿಷ್ಯರಿದ್ದರು. ಆ ಪರಂಪರೆಯಲ್ಲೇ ಬಂದಂತಹ ಮಹಾಜ್ಞಾನಿಗಳಾದ ಶ್ರೀ ಜಾಲಿಹಾಳ್ ಶ್ರೀನಿವಾಸಾಚಾರ್ಯರ ಪರಂಪರೆಯಲ್ಲಿ ಅಧ್ಯಯನ ಮಾಡಿದ ಶ್ರೀ ದ್ವಾರಕಾನಾಥಾಚಾರ್ಯರು ಮತ್ತು ಅವರ ನೇರ ಶಿಷ್ಯರಾದ ಶ್ರೀ ಹೊಳವನಹಳ್ಳಿ ಶ್ರೀನಿವಾಸಾಚಾರ್ಯರ ಶಿಷ್ಯನಾಗಿರುವುದೇ ತಮ್ಮ ಸೌಭಾಗ್ಯವಷ್ಟೇ. ಅದೇ ಪರಂಪರೆಯ ನಮ್ಮ ಪರಿಮಳ ವಿದ್ಯಾಪೀಠದಲ್ಲಿ ಹಲವಾರು ಹಂತಗಳಲ್ಲಿ ಅಧ್ಯಯನ ನಡೆಸುತ್ತಿರುವ ಸುಮಾರು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಅಂದ ಮೇಲೆ ಬಹುಶಃ ಸತ್ಯಧ್ಯಾನರ ಶಿಷ್ಯ ಪರಂಪರೆಯಲ್ಲಿರುವ ಶಿಷ್ಯ ಸಂಖ್ಯೆ ಸಾವಿರಾರು. ಇಷ್ಟೇ ಅಲ್ಲ, ಈ ಪರಂಪರೆಯ ಶಿಷ್ಯರುಗಳಿಂದ ಬಂದ ಮಧ್ವ ಸಂತತಿಯನ್ನು ಬಹುಶಃ ಲೆಕ್ಕ ಮಾಡುವುದೇ ಬಹಳ ಕಷ್ಟ. ಇದಲ್ಲದೆ ಇವರ ಕಾಲದಲ್ಲಿ ಬೇರೆ ಮತದ ಹಲವಾರು ಪ್ರಮುಖ ವಿದ್ವಾಂಸರು ಮಧ್ವ ಮತಕ್ಕೆ ಪರಿವರ್ತನೆಗೊಂಡಿದ್ದಾರೆ. ಅವರಲ್ಲಿ ಮುಖ್ಯರು H. ಸುಬ್ಬರಾವ್, ದೇಶಿಕಾಚಾರ್ಯ, MR ಶರ್ಮಾ, ಸಾವ್ಕಾರ್ ರಾಮಣ್ಣ ಇತ್ಯಾದಿ. ಸತ್ಯಧ್ಯಾನರಿಂದ ಪರಾಜಿತರಾದ ಪ್ರಮುಖರು ಕಾಶಿಯಲ್ಲಿ ಶ್ರೀ ಚಂದ್ರಶೇಖರ ಭಟ್ಟ, ಮದ್ರಾಸಿನಲ್ಲಿ ಮಹಾಮಹೋಪಾಧ್ಯಾಯ ಹರಿಶಾಸ್ತ್ರಿ, ಕುಂಭಕೋಣದಲ್ಲಿ ವಿಶಿಷ್ಟಾದ್ವೈತ ಪಂಡಿತರಾದ ಶ್ರೀ ಶೇಷಾಚಾರ್ಯ ಇತ್ಯಾದಿಗರು. ಬಾಲಗಂಗಾಧರ್ ತಿಲಕರಿಂದ ಅಂಗಾರ ಅಕ್ಷತೆ ಧಾರಣೆ. ಸ್ವತಂತ್ರ ಪೂರ್ವದಲ್ಲಿ ಒಮ್ಮೆ ಬಾಲಗಂಗಾಧರ್ ತಿಲಕರು ಜೈಲಿನಲ್ಲಿದ್ದಾಗ ಒಂದು ಗೀತಾರಹಸ್ಯವೆಂಬ ಪುಸ್ತಕವನ್ನು ಬರೆದಿದ್ದರು. ಅದರಲ್ಲಿ ಆಚಾರ್ಯ ಮಧ್ವರ ಭಾಷ್ಯದ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದರು. ಆ ಲೇಖನವನ್ನು ಗಮನಿಸಿದ ಶ್ರೀ ಸತ್ಯಧ್ಯಾನರು ತಿಲಕರನ್ನು ಭೇಟಿ ಮಾಡಲು
ಇಚ್ಛಿಸಿ ಹೇಳಿ ಕಳಿಸಿದಾಗ ಇವರು ಚಿಕ್ಕೋಡಿಯಲ್ಲಿ ಭೇಟಿಯಾದರು. ಈ ಭೇಟಿಗೆ ದಿವಂಗತ ಆಲೂರು ಅಲ್ಲೇ ವೆಂಕಟರಾಯರು ಮಧ್ಯಸ್ಥಿಕೆ ವಹಿಸಿದ್ದರು. ಸುಮಾರು 3-4 ದಿನ ಪರ್ಯಂತ ವಾಗ್ವಾದ ನಡೆದು ಕಡೆಗೆ ತಿಲಕರು ಆಚಾರ್ಯರ ಮಧ್ವ ಮತವೇ ಶ್ರೇಷ್ಠವೆಂದು ಘೋಷಿಸಿದರು. ಅಷ್ಟೇ ಅಲ್ಲ, ತಮ್ಮ ಕೇಸರಿ ಎಂಬ 17/4/1917 ಪತ್ರಿಕೆಯಲ್ಲಿ ಚಿಕ್ಕೋಡಿ ಭೇಟಿಯ ಬಗ್ಗೆಯೂ ಆಚಾರ್ಯ ಮಧ್ವರ ಶ್ರೇಷ್ಠತೆ ಬಗ್ಗೆಯೂ ಬರೆದಿದ್ದಾರೆ. ಮುಂದೆ ಪೂನಾದಲ್ಲಿ ಶ್ರೀ ಸತ್ಯಧ್ಯಾನರಿಗೆ ಭಿಕ್ಷೆಯನ್ನು ಏರ್ಪಡಿಸಿ ಆ ಕಾರ್ಯಕ್ರಮದಲ್ಲಿ ಮಧ್ವ ಚಿಹ್ನೆಯಾದ ಅಂಗಾರ ಅಕ್ಷತೆಯನ್ನು ಧರಿಸಿದರು. ಚಂದ್ರಿಕಾ ಮಂಡನಂ. ಒಮ್ಮೆ ಕುಂಭಕೋಣದ ರಾಮ ಸುಬ್ಬಾಶಾಸ್ತ್ರಿ ಎನ್ನುವವರು ಶ್ರೀ ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕಾ ಗ್ರಂಥಕ್ಕೆ ಖಂಡನವನ್ನು ಬರೆದು ಅದರ ಪ್ರತಿಯನ್ನು ಶ್ರೀ ಸತ್ಯಧ್ಯಾನರಿಗೆ ಕಳಿಸಿದರು. ಅದನ್ನು ನೋಡಿದ ಶ್ರೀಗಳವರಿಗೆ ಬಹಳ ದುಃಖವಾಯಿತು. ಕೂಡಲೇ ಅದಕ್ಕೆ ಉತ್ತರವನ್ನು ಚಂದ್ರಿಕಾ ಮಂಡನಂ ಎಂಬ ಗ್ರಂಥವನ್ನು ಬರೆದು ಕಳಿಸಿ ಭೇಟಿಯಾಗಲು ಹೇಳಿದಾಗ ಅದಕ್ಕೆ ರಾಮ ಸುಬ್ಬಾಶಾಸ್ತ್ರಿಗಳು ಬರಲಿಲ್ಲ. ಆಗ ತಾವೇ ತಿರುಚಾನೂರಿನಲ್ಲಿ ಒಂದು ದೊಡ್ಡ ಸಭೆಯನ್ನು ಕರೆದು ಅಲ್ಲಿಗೆ ನಾಡಿನ ಎಲ್ಲ ಅದ್ವೈತ ವಿಶಿಷ್ಟಾದ್ವೈತ ಪಂಡಿತರನ್ನು ಕರೆಸಿ ಅಲ್ಲಿ ಸಾವಿರಾರು ವಿದ್ವಾಂಸರ ಸಮ್ಮುಖದಲ್ಲಿ ಅದ್ವೈತಕ್ಕೆ ಶ್ರುತಿ ಸ್ಮೃತಿಗಳ ಪ್ರಮಾಣವಿಲ್ಲ ಎಂದು ಘಂಟಾಘೋಷವಾಗಿ ಹೇಳಿದರು. ಯಾರು ಬೇಕಾದರೂ ತಮ್ಮ ಜೊತೆ ವಾಗ್ವಾದಕ್ಕೆ ಬರಬಹುದೆಂದು ಆಹ್ವಾನಿಸಿದರು. ಶಿಷ್ಯವಾತ್ಸಲ್ಯ. ಶ್ರೀಗಳು ತಮ್ಮ ಶಿಷ್ಯರಿಗೆ ಪಾಠ ಪ್ರವಚನಗಳನ್ನು ಮಾಡುವುದಲ್ಲದೆ ಅವರಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ನೀಡುತ್ತಿದ್ದರು. ತಮ್ಮ ಶಿಷ್ಯರಿಗೆ ಅವರಿಗಿಷ್ಟವಾದ ಸಿಹಿ ತಿಂಡಿಗಳನ್ನು ಮಾಡಿಸಿಕೊಡುತ್ತಿದ್ದರು. ಹಣ್ಣು ಹಂಪಲುಗಳನ್ನು ತರಿಸಿಕೊಡುತ್ತಿದ್ದರು. ದೇವರ ಮುಂದೆ ದೀಪ ಹಚ್ಚುವುದಕ್ಕಿಂತ ಶಿಷ್ಯರಿಗೆ ತುಪ್ಪವನ್ನು ಹಾಕಿದರೆ ನಿರಂತರವಾಗಿ ಶಿಷ್ಯ ಸಂಪತ್ತು ಬೆಳೆಯುತ್ತದೆ ಎನ್ನುತ್ತಿದ್ದರು. ಸತ್ಯಧ್ಯಾನರ ಬಗ್ಗೆ ಗ್ರಂಥಗಳು. ಶ್ರೀ ಸತ್ಯಧ್ಯಾನರ ಬಗ್ಗೆ ಹಲವಾರು ಗ್ರಂಥಗಳನ್ನು ಕಾಣಬಹುದು. ಅವುಗಳಲ್ಲಿ ಪ್ರಮುಖವಾಗಿ ಶ್ರೀ ಸತ್ಯಧ್ಯಾನ ಚರಿತಂ, ಸತ್ಯಧ್ಯಾನ ವೈಭವಂ, ಸತ್ಯಧ್ಯಾನ ದಿಗ್ವಿಜಯ ಮಹಾಕಾವ್ಯಂ, ಸತ್ಯಧ್ಯಾನ ತೀರ್ಥಚರಿತೆ, ಅಭಿನವ ಆನಂದ ತೀರ್ಥ, ಗುರುವೈಭವ ಮಹಾಕಾವ್ಯಂ, ಸತ್ಯಧ್ಯಾನ ಸುಪ್ರಭಾತಂ, ಶ್ರೀ ಸತ್ಯಧ್ಯಾನ ಶತಕಂ, ಶ್ರೀ ಸತ್ಯಧ್ಯಾನರು, ಶ್ರೀ ಸತ್ಯಧ್ಯಾನರ ನುಡಿಮುತ್ತುಗಳು, ಶ್ರೀ ಸತ್ಯಧ್ಯಾನ ಜೀವನ ರಶ್ಮಿ, ಸತ್ಯಧ್ಯಾನರ ಸಂದೇಶ, ಮೈ ಮಾಸ್ಟರ್ ಇತ್ಯಾದಿ ಕನ್ನಡ, ಆಂಗ್ಲ, ಸಂಸ್ಕೃತ ಭಾಷೆಯಲ್ಲಿ ಲಭ್ಯವಿದೆ. ಶ್ರೀ ಸತ್ಯಧ್ಯಾನ ತೀರ್ಥರು ಡಿಸೆಂಬರ್ 1872ರಲ್ಲಿ ಜನಿಸಿದರು. ಒಬ್ಬ ಭಾರತೀಯ ಹಿಂದೂ ತತ್ವಜ್ಞಾನಿ, ವಿದ್ವಾಂಸ, ಯೋಗಿ, ಅತೀಂದ್ರಿಯ ದೇವತಾಶಾಸ್ತ್ರಜ್ಞ ಮತ್ತು ಸಂತರು. ಅವರು ಉತ್ತರಾದಿ ಮಠದ 38ನೇ ಮಠಾಧೀಶರಾಗಿದ್ದರು. ಇವರ ಜನನ ಕುಟುಂಬಕ್ಕೆ ಒಂದು ಪ್ರತಿಷ್ಠೆ ಮತ್ತು ಗೌರವ. ಅವರ ಪೂರ್ವಾಶ್ರಮದ ಹೆಸರು ಸೇತುರಾಮಾಚಾರ್ಯ. ಅಂತಹ ಮಹಾಚೇತನರು ಮಹಾರಾಷ್ಟ್ರದ ಪಂಢರಾಪುರದಲ್ಲಿ ಚೈತ್ರ ಶುಕ್ಲ ಅಷ್ಟಮಿಯಂದು 24/3/1943 ವೃಂದಾವನ ಪ್ರವೇಶಿಸಿದರು. ಗುರುಗಳ ಬಗ್ಗೆ ತಿಳಿಯಲು ಇನ್ನೂ ಸಾಕಷ್ಟು ವಿಷಯಗಳಿವೆ. ಇದರಲ್ಲಿ ಕೆಲವನ್ನು ನಾನು ಇಲ್ಲಿ ವಿವರಿಸಿದ್ದೇನೆ. ಇದರಲ್ಲಿ ಒಳ್ಳೆಯದೇನಿದ್ದರೆ ಅದು ಗುರುಗಳ ಶ್ರೀ ಸತ್ಯಧ್ಯಾನ ತೀರ್ಥರ ಆಶೀರ್ವಾದ ಮತ್ತು ಇದರಲ್ಲಿ ಏನಾದರೂ ತಪ್ಪಿದ್ದರೆ ಅದು ನನ್ನದು ಎಂದು ಹೇಳುತ್ತಾ ಈ ಒಂದು ಚಿಕ್ಕ ಪ್ರಯತ್ನಕ್ಕೆ ತಾವೆಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಮನೆಯ ಹುಡುಗ ಶ್ರೀ ಗೋಪಾಲ್ ಕುಲಕರ್ಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶ್ರೀ ಸತ್ಯಧ್ಯಾನ ತೀರ್ಥರ ಆಶೀರ್ವಾದ ತಮ್ಮೆಲ್ಲರಿಗೂ ಆಗಲಿ ಎಂದು ಆಶಿಸುತ್ತಾ ಧನ್ಯವಾದಗಳು. ಆಸೇತೋ ರಾತುಷಾರಾತ್ರೇರ್ಯೋ ದಿಶೋಚಿತವಾನ್ಮುಹುಃ ಸತ್ಯಧ್ಯಾನ ಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ. ಆಲಯದೊಳಗೋ ಆಲಯವು ಬಯಲೊಳಗೋ ಬಯಲು ಆಲಯಗಳೆರಡು ನಯನದೊಳಗೋ ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದೊಳಗೋ ನಯನ ಬುದ್ಧಿಗಳೆರಡು ನಿನ್ನೊಳು ಹರಿಯೇ ನೀ ಮಾಯೆಯೊಳು ನಿನ್ನೊಳು ಮಾಯೆಯೋ ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಸವಿಯು ಸಕ್ಕರೆಗಳೆರಡು ಜಿವ್ವೆಯೊಳಗೋ ಜಿವ್ವೆ ಮನಸ್ಸಿನ ಒಳಗೋ ಮನಸ್ಸು ಜಿವ್ವೆಯ ಒಳಗೋ ಜಿವ್ವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಯೇ ನೀ ಮಾಯೆಯೊಳು ನಿನ್ನೊಳು ಮಾಯೆಯೋ ಕುಸುಮದೊಳು ಗಂಧವೋ ಗಂಧದೊಳು ಕುಸುಮವೋ ಕುಸುಮ ಗಂಧಗಳೆರಡು ಆಘ್ರಾಣದೊಳಗೋ ಅಸಮಭವಕ್ಕಾಗಿ ನೆಲೆ ಯಾದಿ ಕೇಶವರಾಯ
ಉಸುರಳೆನ್ನವಳಲ್ಲ ಎಲ್ಲ ನಿನ್ನೊಳಗು ಹರಿಯೇ ನೀ ಮಾಯೆಯೊಳು ನಿನ್ನೊಳು ಮಾಯೆಯೋ.